ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಇವತ್ತಿನ ವಿಷಯ ಬಂದ್ಬಿಟ್ಟು ಡೋಂಟ್ ಗೋ ಫಾರ್ ಪರ್ಫೆಕ್ಷನ್, ಸ್ಟ್ರೈವ್ ಫಾರ್ ಬೆಟರ್. ಅಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಕೇವಲ ಒಂದು ಆಲೋಚನೆಯಲ್ಲಿ ತೊಡಗಿದ್ದೀವಿ, ಅದು ಕೂಡ ಓವರ್ ಥಿಂಕ್ ಆಗಿ ಬದಲಾಗಿದೆ. ಸೊ ಅದರ ಬದಲಾಗಿ ನಾವು ಏನಾದರೂ ಕೆಲಸ ಮಾಡಿದ್ದೇ ಆದರೆ, ಅಂದರೆ ನಮ್ದು ಏನು ಆಲೋಚನೆ ಇರುತ್ತಲ್ಲ ಅದರ ಪ್ರಕಾರ ನಾವು ಪ್ರತಿದಿನ ಕೆಲಸ ಮಾಡಿದ್ದೇ ಆದಲ್ಲಿ ನಮ್ಮ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಇದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕದ ಒಂದು ಪ್ರಸಿದ್ಧ ವಿಶ್ವವಿದ್ಯಾಲಯ ಇದೆ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅಂತ. ಆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಲೆಕ್ಚರ್ ಒಬ್ಬರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಆ ಕ್ಲಾಸಿನ ವಿದ್ಯಾರ್ಥಿಗಳನ್ನು 2 ಗ್ರೂಪ್ಗಳಾಗಿ ಡಿವೈಡ್ ಮಾಡ್ತಾರೆ. 1ನೇ ಗ್ರೂಪಿನ ವಿದ್ಯಾರ್ಥಿಗಳಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಏನಪ್ಪ ಅಂದರೆ ನೀವು ಎಷ್ಟಾಗುತ್ತೆ ನಿಮ್ಮ ಕೈಯಲ್ಲಿ ಒಂದು 10 ದಿನದಲ್ಲಿ ಅತಿ ಹೆಚ್ಚು ಮಡಿಕೆಗಳನ್ನು ರೆಡಿ ಮಾಡ್ಕೊಂಬರ್ಬೇಕಂತ ಹೇಳ್ತಾರೆ. ಅದೇ ರೀತಿ 2ನೇ ಗ್ರೂಪ್ನ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರಪ್ಪ ಅಂದರೆ ಅವರು ನೀವು ಒಂದು ಅತ್ಯುತ್ತಮ ಒಳ್ಳೆಯ ಮಡಿಕೆ ರೆಡಿ ಮಾಡ್ಕೊಂಬನ್ನಿ ಅಂತ ಒಂದು ಟಾಸ್ಕ್ ಕೊಡ್ತಾರೆ. ತದನಂತರದಲ್ಲಿ ಅವರು ಗಮನಿಸ್ತಾರೆ, ಅಲ್ಲಿ 10 ದಿನಗಳ ನಂತರ 1ನೇ ಗುಂಪಿನ ವಿದ್ಯಾರ್ಥಿಗಳು 2ನೇ ಗುಂಪಿನ ವಿದ್ಯಾರ್ಥಿಗಳಿಗಿಂತ ಅತ್ಯುತ್ತಮ ಮಡಿಕೆಯನ್ನು ಏನು ಮಾಡಿರ್ತಾರೆ, ರೆಡಿ ಮಾಡಿರ್ತಾರೆ. ಸೊ ಇದರಿಂದ ನಮಗೆ ಏನು ತಿಳಿದು ಬರುತ್ತದೆ ಅಂದರೆ ಮನುಷ್ಯ ಕೇವಲ ಆಲೋಚನೆ ಮಾಡಿದರೆ ಸಾಕಾಗಲ್ಲ. ಆ 2ನೇ ಗುಂಪಿನ ವಿದ್ಯಾರ್ಥಿಗಳು ಕೂಡ ಅದೇ ಮಾಡಿರ್ತಾರೆ. ನಾವು ಈ ರೀತಿ ಡಿಸೈನ್ ಮಾಡ್ಬೋದು, ಈ ರೀತಿ ಡಿಸೈನ್ ಮಾಡ್ಬೋದು. ಕೇವಲ ಒಂದು ಮಡಿಕೆ ಮಾಡ್ತಿರ್ತಾರೆ, ಕೆಡಿಸ್ತಾರೆ, ಇದು ಚೆನ್ನಾಗಿ ಬಂದಿಲ್ಲ, ಇದು ಚೆನ್ನಾಗಿ ಬಂದಿಲ್ಲ. ಸೊ ಹಾಗಾಗಿ ಆದರೆ 1ನೇ ಗುಂಪಿನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಅವರಿಗೆ ಅತಿ ಹೆಚ್ಚು ಮಡಿಕೆ ಮಾಡ್ಕೊಂಬಂದಿರ್ತಾರೆ. 1ನೇ ಮಡಿಕೆ ಮಾಡ್ತಾರೆ, ಸೊ 2ನೇ ಸಲ ಮಾಡಿದಾಗ ಇನ್ನೂ ಚೆನ್ನಾಗಿ ಮಾಡ್ತಾರೆ, 3ನೇ ಮಡಿಕೆ ಮಾಡಿದಾಗ ಚೆನ್ನಾಗಿ ಮಾಡ್ತಾರೆ. ಈ ರೀತಿ ಮಾಡ್ಕೊಂಡು ಹೋದಾಗ ಕೊನೆಗೆ ಅವರು ಒಂದು ಒಳ್ಳೆಯ ಮಡಿಕೆಯನ್ನು ಏನು ಮಾಡಿರ್ತಾರೆ, ರೆಡಿ ಮಾಡಿರ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಏನೋ ಮಾಡಬೇಕಂತ ಹೋಗ್ತೀವಿ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತಲ್ಲ. ನಾವು ಮೊದಲು ಕೆಲಸ ಮಾಡಬೇಕಲ್ಲಿ. ಕೆಲಸ ಮಾಡಿದಾಗ ನಾವು ಅದರಲ್ಲಿ ಪ್ರಬುದ್ಧತೆ ಕಾಣ್ತೀವಿ. ಉದಾಹರಣೆಗೆ ನಾವು ಕೂಡ ಏನೇನೋ ಕೆಲಸ ಮಾಡ್ತಿರ್ತೀವಿ, ಕೇವಲ ಏನು ಮಾಡ್ತೀವಿ, ಆಲೋಚನೆ ಮಾಡ್ತೀವಿ, ಅದನ್ನು ಕಾರ್ಯರೂಪಕ್ಕೆ ತರುವುದಿಲ್ಲ. ಯಾವುದೇ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗಲು ಒಂದೇ ಕೆಲಸವನ್ನು ಪ್ರತಿದಿನ, ತನ್ನ ಬೇಸರ ಆದರೂ ಕೂಡ ಪ್ರತಿದಿನ ಮಾಡಬೇಕು. ಸುನಿಲ್ ಚಟ್ರಿ ಅವರು ಒಂದು ಕಡೆ ಹೇಳ್ತಾರೆ, ವೆರಿ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಅವರು, ನಮ್ಮ ಭಾರತದವರು. ಅವ್ರಿಗೂ ಕೂಡ ಪ್ರತಿದಿನ ಜಿಮ್ಗೆ ಹೋಗೋದು, ಪ್ರತಿದಿನ ಆಟ ಆಡೋದು ಬೇಜಾರಾಗುತ್ತಂತೆ. ಆದರೂ ಕೂಡ ಮಾಡುವ ಕೆಲಸವನ್ನು ಪ್ರತಿದಿನ ಯಾರು ಮಾಡ್ತಾರೆ, ಅವರು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಅದೇ ರೀತಿ ಅದರಲ್ಲಿ 1ನೇ ಗುಂಪಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಮಡಿಕೆಯನ್ನು ರೆಡಿ ಮಾಡ್ತಾರೆ. ನಾವು ಕೂಡ ಡೋಂಟ್ ಗೋ ಫಾರ್ ಪರ್ಫೆಕ್ಷನ್, ಅದು ಕೆಟ್ಟದ್ದೇ ಆಗಲಿ ಒಳ್ಳೆಯದಾಗಲಿ, ನಾವು ಕೆಲಸ ಮಾಡಬೇಕಲ್ಲಿ. ಕೆಲಸ ಮಾಡಿದಾಗ ಪ್ರತಿಫಲ ಸಿಗುತ್ತೆ. ಕೆಲಸನೇ ಮಾಡಲಾರ್ದೆ ಕೇವಲ ಆಲೋಚನೆ ಮಾಡೋದರಿಂದ ನಮಗೆ ಅದರಿಂದ ಯಾವುದೇ ರೀತಿಯ ಪ್ರತಿಫಲ ಸಿಗುವುದಿಲ್ಲ. ಹಾಗಾಗಿ ನಾವು ಎಲ್ಲರೂ ಕೆಲಸದಲ್ಲಿ ಮಗ್ನರಾಗೋಣ. ನಾನು ಕೂಡ ಇದೇ ರೀತಿ ಹಲವಾರು ದಿನ ನನ್ನ ಜೀವನದ ಪ್ರಮುಖ ದಿನಗಳನ್ನು ಕೂಡ ನಾನು ಇದಕ್ಕಾಗಿ ವೇಸ್ಟ್ ಮಾಡಿದ್ದೇನೆ. ಸೊ ಹಾಗಾಗಿ ಇನ್ನು ಮುಂದೆ ಕೂಡ ನಾವೆಲ್ಲರೂ ಏನು ಮಾಡೋಣ, ನಾವು ಕಾರ್ಯದಲ್ಲಿ ಮಗ್ನರಾಗೋಣ. ಈ ರೀತಿ ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಕಾಣಲು ಸಾಧ್ಯ. ಇದು ಒಂದು ಸಣ್ಣ ಉದಾಹರಣೆಯ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದೇನೆ. ವಿಡಿಯೋ ನೋಡಿದಾಗ ಧನ್ಯವಾದಗಳು.